ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇವತ್ತು ಆಗಸ್ಟ್ 9, ವಿಶೇಷವಾಗಿ ದಿನವನ್ನು ನಾವು ಅಭಯ ದಿನವನ್ನಾಗಿ ಅಥವಾ ನಮ್ಮ ವೈದ್ಯರಿಗಾಯಿತು ರೋಗಿಗಳಿಗಾಯಿತು ಇಬ್ಬರಿಗೂ ಅಭಯ ಎನ್ನುವ ದಿಶೆಯಲ್ಲೇ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಂಥ ದುರ್ಘಟನೆಯಿಂದಾಗಿ ಈ ದಿನವನ್ನು ಆಚರಿಸ್ತಾ ಬಂದಿದ್ದಾರೆ. ಆ ದಿಶೆಯಲ್ಲಿ ಅನೇಕ ವಿಷಯಗಳನ್ನ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ಈ ವಿಷಯದಲ್ಲೇ, ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಳ್ಳೋದು, ಈ ದಿನ ಯಾಕೆ ಆಚರಿಸ್ತಾರ, ಏನು ಮಾಡ್ತಾರ ಅನ್ನುವಂಥ ದಿಶೆಯಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ. ವಿಶೇಷವಾಗಿ ವೈದ್ಯಕೀಯ ರಂಗದಲ್ಲಿ ಭಾಳಷ್ಟು ಕೆಲಸ ಮಾಡಿದಂತಹ ತಜ್ಞರು, ಜನರ ಜೊತೆಗೆ ಸಂಪರ್ಕ ಹೊಂದಿದಂಥವರು, ನಮ್ಮ ಗೋಕಾಕದ ಸ್ತ್ರೀ ರೋಗ ಪ್ರಸೂತಿ ತಜ್ಞರು, ಅದರಲ್ಲೂ ಮುಖ್ಯವಾಗಿ MD ಮಾಡಿದಂತಹ ಅಶೋಕ್ ಜಿರ್ಗಿಹಾಳ್ ಅವರು, ಡಾಕ್ಟರ್ ಅಶೋಕ್ ಜಿರ್ಗಿಹಾಳ್ ಅವರು ಇವತ್ತು ನಮ್ಮೊಂದಿಗೆ ಈ ವಿಷಯದ ಬಗ್ಗೆ ಯಾಕೆ ಆಚರಿಸ್ತಾರೆ ಈ ದಿನವನ್ನು, ಏನು ಕಾರಣ, ಅನೇಕ ವಿಷಯಗಳನ್ನ ಅದರ ವಿಷಯದ ಆಳಕ್ಕೆ ಕೇಳೋದು ತಿಳಿತಿಲೇ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥದ್ದು. ಯಾಕಂದ್ರೆ ನಾವು ಇಲ್ಲಿವರೆಗೆ ವಿಶೇಷವಾಗಿ ರಾಜಕೀಯನೋ ಸಾಮಾಜಿಕನೋ ಮತ್ತೊಂದೋ ಏನೋ ಚರ್ಚೆ ಮಾಡ್ತಾಯಿದ್ದೀವಿ. ಒಂದು ಸಾಮಾಜಿಕವಾದ ನೆಲೆಗಟ್ಟಿನಲ್ಲೇ ಜೊತೆಗೆ ನಮ್ಮ ರೋಗಿಗಳಿಗೆ ಮತ್ತು ಜೊತೆಗೆ ನಮ್ಮ ವೈದ್ಯರಿಗೂ ಸಹಿತ. ಯಾಕಂದರೆ ಇವತ್ತು ಭಯದ ವಾತಾವರಣ ಸಾಕಷ್ಟು ಇಲ್ಲ. ಹೇಳಿದ ನೆಲೆಗೆ ರೆಫರ್ ಮಾಡಿದ ಆರಂಭದಲ್ಲ ಈ ವೆಸ್ಟ್ ಬೆಂಗಾಲ್ದಲ್ಲಿ ಆದ ಘಟನೆಯಿಂದಾಗೆ. ಹೀಗಾಗಿ ನಮ್ಮ ವೈದ್ಯರು ಆ ದಿಶೆಯಲ್ಲಿ ಒಂದಿಷ್ಟು ವಿವರಗಳನ್ನು, ಈ ಅಭಯ ಅಂದರೆ ಏನು, ಅದರ ಪರಿಕಲ್ಪನೆ ಏನು, ಇದೆಲ್ಲ ವಿಷಯ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ ರೀ. ನಮಸ್ಕಾರ. ಈಗ ನಿಮಗೆ ಹೇಳಿದಂಗೆ ಮೊದಲನೇ ಪ್ರಶ್ನೆನ ಅಭಯ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು ಅನ್ನೋದು ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿ ಹೇಳ್ರಿ ಅಂತೇಳಿ. ಸರಿ, ಅಭಯ ಅಂತಂದರೆ ಭಯವಿಲ್ಲದ ಅಂತ ಅರ್ಥ, ಅಂದರೆ ನಿರ್ಭಯ. ಈ ಪರಿಕಲ್ಪನೆ ಮೂಲತಃ ಪ್ರಾರಂಭವಾದದ್ದು ವೆಸ್ಟ್ ಬೆಂಗಾಲ್ದಿಂದ. ಅಲ್ಲೊಂದು ಘಟನೆ ಆಯಿತು 2024ರಲ್ಲಿ ಆಗಸ್ಟ್ 9ರಂದು, ಇದೇ ದಿನ ಆಗಸ್ಟ್ 9ರಂದು 2024ರಲ್ಲಿ ಒಂದು ಮಹಿಳಾ ಜೂನಿಯರ್ ರೆಸಿಡೆಂಟ್ ಡಾಕ್ಟರ್ ಅವ್ರ ಮೇಲೆ ಅತ್ಯಾಚಾರ ಆಗಿ ಕೊಲೆನೂ ಆಯಿತು. ಹೌದು, ನೋಡಿದ್ದೀವಿ. ಕೊಲೆ ಆದಮೇಲೆ ಆ ಘಟನೆಯ ನಂತರ ಪ್ರತಿಯೊಂದು ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಅಥವಾ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಒಂದು ಭಯದ ವಾತಾವರಣ ಕೆಲಸ ಮಾಡುವಂತಹ ಪರಿಸರ ಉಂಟಾಯಿತು. ಸೊ ಆ ಕಾರಣದಿಂದ ಈ ಅಭಯ ಅನ್ನುವಂಥ ಒಂದು ಪರಿಕಲ್ಪನೆ, ಅಭಯ ದಿನ ಆಚರಣೆ ಮೂಡಲಿಕ್ಕೆ ಬರ್ತಾಯಿದೆ. ಹಾಗೂ ಈ ವೈದ್ಯರಿಗೆ, ದಾದಿಯರಿಗೆ ಅಥವಾ ಶುಶ್ರೂಷಕರಿಗೆ ಅಥವಾ ನಮ್ಮ ಆರೋಗ್ಯ ಸಿಬ್ಬಂದಿ ಕಾರ್ಯಕರ್ತರಿಗೆ ರೋಗಿಯ ಸೇವೆ ನೀಡಲು ಒಂದು ನಿರ್ಭಯ ಅಥವಾ ಭಯವಿಲ್ಲದ ಅಥವಾ ಒತ್ತಡವಿಲ್ಲದ ವಾತಾವರಣ ಸೃಷ್ಟಿಸುವ ಪರಿಕಲ್ಪನೆಯೇ ಅಭಯದ ಪರಿಕಲ್ಪನೆ. ಅಡ್ಡಿಲ್ಲ ಸರ್, ಇದನ್ನು ಯಾರು ಆಯೋಜನೆ ಮಾಡ್ತಾರೆ ವಿಶೇಷವಾಗಿ? ಈ ದಿನವನ್ನು ಫಾಗ್ಸಿ ಅಂದರೆ ಫೆಡರೇಷನ್ ಆಫ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಕಲ್ ಸೊಸೈಟೀಸ್ ಆಫ್ ಇಂಡಿಯಾ, ಇದೊಂದು ಬಹು ದೊಡ್ಡ ರಾಷ್ಟ್ರೀಯ ಸಂಘಟನೆ. ಇದು ಮುಖ್ಯವಾಗಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರನ್ನು ಒಳಗೊಂಡಂತಹ ಸಂಘಟನೆ ಅಥವಾ ಒಕ್ಕೂಟ. ಇವರು ತಮ್ಮ ನಿಕಟ ಸಂಪರ್ಕದಲ್ಲಿರುವಂತಹ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಯಿತು, ಅಥವಾ ಕರ್ನಾಟಕ ಸ್ಟೇಟ್ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟೀಸ್ ಕಸೋಗಾ ಇವರ ಅಧ್ಯಕ್ಷರಾಯಿತು, ಅಥವಾ ಒಂದು ಜಿಲ್ಲಾ ಮಟ್ಟದ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟೀಸ್ ಅಸೋಸಿಯೇಷನ್ದ ಅಧ್ಯಕ್ಷರಾಯಿತು, ಅಥವಾ ಈಗ ನಾವು ತಾಲೂಕು ಮಟ್ಟದಲ್ಲಿ ಗೋಗಾ ಅಂದರೆ ನಮ್ಮದು ಗೋಕಾಕ್ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟಿ